ಊಟ ಮಾಡುವುದಂತ ಇಲ್ಲ, ಚೂರಷ್ಟೇ. ನಮ್ಮ ಕುಲದೇವರಾದ ತಿರುಪತಿ ತಿಮ್ಮಪ್ಪ ಶ್ರೀನಿವಾಸನಿಗೆ ಈ ನೃತ್ಯ ಶನಿದೇವ್ರ ಕಥೆನ ಮಾಡ್ಸೋಕಾಯಿಲ್ಲ ಅಂತ ಹೇಳಿದ್ರು ನಾವು ಭಕ್ತಿಯಿಂದ ಒಳಗೆ ಕೂತ್ಕೊಂಡು ಆ್ಯಕ್ಚುಲಿ ಅದು ಮಾತಾಡೋಕ್ಕಾಗ ಫುಲ್ ಶ್ರದ್ಧೆಯಿಂದ ಹೊರ ಕೂತ್ಕೊಂಡು ಕಾಣ್ಕದೆ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹಿಂದಿನ ದಿನದ ವ್ಲಾಗ್ ಕಂಟಿನ್ಯೂಯೇಷನ್ ಅಂತಲೇ ಅನ್ಕೋಬೋದು. ಅಂದರೆ ಸೇಮ್ ಇದಲ್ಲ, ಗೃಹ ಪ್ರವೇಶದ್ದೇ ಸ್ಟಾರ್ಟಿಂಗ್ ರೆಡಿ ಅಪ್ಪದೆಲ್ಲ ವೀಡಿಯೋ ಮಾಡಿ ಕಂದ್ಕೊಂಡಿದ್ದೆ. ಅಂಥದ್ದು ಆಗಲಿಲ್ಲ, ಗಡಿ ಬಿಡಿ ಆಯ್ತು. ಈಗ ಹೋಗ್ತಿದ್ದೆ, ಹೌದೇ ನಾವು ಅಲ್ಗುವೆ ಅಂದ್ಕೊಂಡು ದೇವ್ರದ್ದು ಕೊಣಕಿ. ಓಕೆ, ನಾವು ಒಬ್ಬಳೇ ಹೋಗ್ತಿದ್ನಲ್ಲ, ನಿಮ್ಮ ಜೊತೆ ಮಾತಾಡ್ಕೊಂಡೆ ಹೋಗ್ತೆ. ನಮ್ಮ ಮನೆಯಿಂದ ದೊಡ್ಡಪ್ಪನ ಮನೆಗೆ ಒಂದು 5 ನಿಮಿಷ ಅಷ್ಟೇ. ಸೊ ನಡ್ಕೊಂಡೇ ಹೋಗ್ತಿದ್ದೆ. ಡೋರ್ ಲಾಕ್ ಮಾಡ್ರ ಮೇಲೆ ನೆನಪಾಯಿತು ಕಾಡಿ ಹಿಡ್ಕೊಬರ್ಕಂತ ಹೇಳಿ ಚಂದ ಮಾಡಿ ಹೊರಡ್ಕೊಂಡು ಫುಲ್ ಸ್ವೆಟ್ ಆಗ್ತಿದ್ದೆ. ಈಗ ನೀವು ಕೇಳಿಸ್ಕೊಂಡ್ರಲ್ಲ ಹೌಂದೇ ರಾಯನ ಕುಣಿತ. ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳೋದಂತ ಇದ್ದರೆ, ಇದು ನಮ್ಮ ಜಾನಪದ ಕಲೆ, ಅಂದರೆ ಕರಾವಳಿ ಭಾಗದ ಅತಿ ಅಪರೂಪದ ಜಾನಪದ ಕಲೆ ಅನ್ಬೋದು. ಇದನ್ನು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನಾವು ಕುಣಕಿ ಅಂತ ಕರೀತು, ತುಳಸಿ ಕುಣಿತ ಅಂತ್ರ, ಕೊಡಂಗಿ ಕುಣಿತ ಅಂತ್ರ, ಹೌಂದೇ ರಾಯನ ಕುಣಿತ ಅಂತ್ರ. ಇದು ತಿರುಪತಿ ತಿಮ್ಮಪ್ಪನಿಗೆ ತುಂಬ ಪ್ರಿಯವಾದ ಕುಣಿತ ಅಂತೆ. ಸೊ ಸಾಮಾನ್ಯವಾಗಿ ತುಳಸಿ ಪೂಜೆ, ವಸಂತ ಸೇವೆ, ಸಾವಿರಾಣಿ ವಸಂತ ಸೇವೆ ಇದೆಲ್ಲ ಮಾಡಿದಾಗ ತುಂಬ ಜಾಸ್ತಿ ಮಾಡೋದು ಹರಕೆಗಾಯಿ ಮಾಡ್ತಾರೆ. ಕೆಲವರು ಹೀಗೆ ಸೇವೆ ಆಯು ಮಾಡು ಶುರು ಮಾಡಿರೀಗ. ಇದಕ್ಕೆ ಯಾವುದೇ ರೀತಿ ರಿಟರ್ನ್ ಸ್ಕ್ರಿಪ್ಟ್ ಇಲ್ಲ. ಹೌಂದೇ ರಾಯ ಅಂದರೆ ಯಾರಂತ ತಲೆಗೆ ಬಂದಿರ್ಬೋದು. ಬಾರ್ಕೂರು ಸಂಸ್ಥಾನದಲ್ಲಿ ಒಬ್ಬರು ರಾಜರಿದ್ರಂತೆ. ಅವರು ಜನರಿಗೆ ತುಂಬ ಹತ್ರ. ಅವ್ರ ಹೆಸರು ಹೌಂದೇ ರಾಯ. ಸೊ ಆಗ್ಲಿಕ್ಕೆಲ್ಲ ಹೊಗಳು ಭಟ್ರು ಯಾರು ಇರಲಿಲ್ಲ ಅಂತೆ ಅವ್ರ ಆಸ್ಥಾನದಲ್ಲಿ. ಅಲ್ಲಿನ ರೈತರಿದ್ರಲ್ಲ, ರಾಜನಿಗೆ ಏನು ಹೊಗಳಕ್ಕೆ ಅವರಿಂದ ಏನಾದರೂ ಗಿಫ್ಟ್ ತಗೊಂಡ್ಕಂತ ಹೇಳಿ ಆಸೆಯಿಂದ ಅವ್ರನ್ನ ಹೊಗಳ್ತಾ ಇದ್ರಂತೆ. ಆಗ ರಾಜ ಖುಷಿಯಾಗಿ ಅವರಿಗೆಲ್ಲ ಗಿಫ್ಟ್ ಕೊಡ್ತಿದ್ರಂತೆ. ರಾಜನ ನಂತರ ನಮ್ಮ ಕುಲದೇವರಾದ ತಿರುಪತಿ ತಿಮ್ಮಪ್ಪ ಶ್ರೀನಿವಾಸನಿಗೆ ಈ ನೃತ್ಯ ಸಮರ್ಪಣೆ ಮಾಡಿದ್ರಂತೆ. ಸೊ ತುಳಸಿನ ಶ್ರೀನಿವಾಸ ಅಂತ ಹೇಳಿ ಕರೀತಾರಲ್ಲ, ಸೊ ತುಳಸಿಯ ಮುಂದೆ ಈ ನರ್ತನ ಮಾಡ್ತಾರಂತೆ, ಹೌಂದೇ ರಾಯನ ಕುಣಿತನ. ಆಗ್ಲಿಕ್ಕೆಲ್ಲ ರಾಜರೇ ನಡೆದಾರುವ ದೇವರಂತಲೇ ಒಂದು ನಂಬಿಕೆ ಇತ್ತಲ್ಲ, ಹಾಗಾಗಿ. ಆ್ಯಂಡ್ ಇನ್ನೊಂದು ಅಂದರೆ ನಮ್ಮ ಶಿವರಾಮ್ ಕಾರಂತರ ಒಂದು ಉಲ್ಲೇಖ ಮಾಡಿದ್ರಂತೆ, ಹೌಂದೇ ರಾಯನ ಅಂದರೆ ಸಮುದ್ರ ರಾಜ ಅಂತ. ಯಾಕಂದರೆ ಕರಾವಳಿಯಲ್ಲಿಪ್ಪೋರಿಗೆಲ್ಲ ಸಮುದ್ರವನ್ನೇ ದೇವ್ರಂತ ನಂಬ್ಕೊಂಡಿರು, ಸಮುದ್ರ ಅಲ್ಲ. ಸೊ ಹೌಂದೇ ರಾಯ ಅಂದರೆ ಈ ಥರನೂ ಉಲ್ಲೇಖ ಇತ್ತು. ಇದರಲ್ಲಿ 6 ಸಂಧಿ ಬರುತ್ತಾಯ್ತಾ: ಓಲಗ ಸಂಧಿ, ಬ್ಯಾಟಿ ಸಂಧಿ, ಕೊಡಂಗಿ ಸಂಧಿ, ಶಿವರಾಮ ಸಂಧಿ, ಕೋಲಾಟ, ಅರ್ಪಿತ ಸಂಧಿ ಅನ್ಕೊಂಡು. ಈ ಓಲಗ ಸಂಧಿಯಲ್ಲಿ ರಾಜನ ಕನಸಿಗೆ ದೇವರು ಬಂದು ಸೂಚನೆ ಕೊಡೋದು, ಹರಕೆ ಬಾಕಿ ಇತ್ತಂತ, ಆ ರಿಲೇಟೆಡ್ ಇದೊಂದು ಸಂಧಿ. ನೆಕ್ಸ್ಟ್ ಬ್ಯಾಟಿ ಸಂಧಿ ಅಂತ ಹೇಳಿದ್ರೆ, ಪ್ರಾಣಿಗಳಿಂದ ತೊಂದರೆ ಆತಿತ್ತು ಅಂತ ಹೇಳಿ ಪ್ರಜೆಗಳು ರಾಜನ ಹತ್ರ ಕೇಳಿದಾಗ ಆ ಪ್ರಾಣಿಗಳನ್ನೆಲ್ಲ ಬೇಟೆಯಾಡಿ ಎಲ್ರಿಗೂ ಹಂಚೋ ಸಂದರ್ಭದಲ್ಲಿ ಈ ಥರ ಒಂದು ಆಯಿತಾ. ನೆಕ್ಸ್ಟ್ ಕೊಡಂಗಿ ಸಂಧಿ ಅಂತ ಹೇಳಿದ್ರೆ, ಇದು ಆಂಜನೇಯ ದೇವರಿಗೆ ಸಮರ್ಪಿಸುವುದು. ಆಂಜನೇಯನ ಪ್ರೀತಿಯಿಂದ ಕೊಡಂಗಿ ಅಂತ ಕರೆದಿದ್ರಂತೆ. ಸೊ ಹಾಗೆ. ಇನ್ನೊಂದು ಶಿವರಾಮ ಸಂಧಿ ಅಂತ ಹೇಳಿದ್ರೆ, ಹರಿಹರ ಶಿವ ಮತ್ತು ರಾಮ ಇಬ್ಬರು ಒಂದೇ ಅನ್ನುವಂಥ ಒಂದು ಸಂಧಿ ಇದು. ನೆಕ್ಸ್ಟ್ ಕೋಲಾಟ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮನಿಗೆ ಸಮರ್ಪಿಸುವುದು ಇದು. ಮತ್ತು ಲಾಸ್ಟಲ್ಲಿ ಅರ್ಪಿತ ಸಂಧಿ ಅಂದರೆ ಇಷ್ಟೆಲ್ಲ ಮಾಡಿದ್ರಲ್ಲ, ಇದೆಲ್ಲದು ದೇವರು ಸಮರ್ಪಿಸ್ಕೊಂಡು ಸಂತೃಪ್ತನಾಗಿ ಮನೆಯವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳುವಂಥದ್ದು ಒಂದು. ಇಷ್ಟೊತ್ತು ನಾನು ಹೇಳಿದ್ದು ಇದು ನಾನು ತಿಳ್ಕೊಳೋದು, ಮತ್ತು ನನಗೆ ಯಾರು ಹೇಳಿರಿದ್ದನ್ನು ಅದ್ರ ಪ್ರಕಾರ ನಾನು ಹೇಳಿದೆ. ಆ್ಯಂಡ್ ಇದ್ರ ಬಗ್ಗೆ ಒಬ್ಬೊಬ್ರಿಗೆ ಒಂದೊಂಥರ ಒಪಿನಿಯನ್ ಇರ್ಬೋದು. ಯಾವ ಒಪಿನಿಯನ್ ಇದ್ರೂ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಜಾಸ್ತಿ ಯಾರು ತಿಳ್ಕೊಂಡಿದ್ರು ತಿಳಿಸಿ, ಯಾಕಂದರೆ ನಮಗೆ ಎಲ್ಲ ಗೊತ್ತಿತ್ತಂತ ಅಲ್ಲ. ನಾನು ಈ ಟೀಮಲ್ಲೇ ಒಬ್ಬರ ಹತ್ರ ಕೇಳಿ ನಿಮಗೆ ಹೇಳ್ತಿರೋದು. ಇದರಲ್ಲೇನಾದರೂ ಆಚೆ ಈಚೆನೂ ಇದ್ದಿರ್ಬೋದು, ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ಹಂಗಲ್ಲ ಹಿಂಗಲ್ಲ ಅಂತಲೂ ಹೇಳಿರ್ಬೋದು ಯಾರು. ಯಾಕಂದರೆ ಇದು ಬಾಯಿಂದ ಬಾಯಿಗೆ ಬಂದದ್ದು, ಯಾವುದೇ ರೀತಿ ರಿಟರ್ನ್ ಸ್ಕ್ರಿಪ್ಟ್ ಇಲ್ಲ, ಆಲ್ರೆಡಿ ಹೇಳ್ದಂಗೆ. ಸೊ ನಿಮಗೇನಾದರೂ ಇದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಬೇಕಂತ ಇದ್ದರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಹಾಕಿರ್ತೆ, ನೀವು ಅವರಿಗೆ ಕಾಲ್ ಮಾಡಿನೇ ತಿಳ್ಕೊಬೋದು. ಮತ್ತು ಏನಾದರೂ ಸೇವೆ ಇದ್ರೂ ಕೂಡ ನೀವು ಅವ್ರ ಹತ್ರ ಮಾಡಿಸ್ಕೋಬೋದು, ತುಂಬ ಚೆಂದ ಮಾಡ್ತಾರೆ. ಮತ್ತು ರಿಜಿಸ್ಟರ್ ಆಗಿರೋ ತಂಡ ಅಂತ ಹೇಳ್ಬೋದು. ಇದು ಬೆರಳಿಣಿಕೆ ಅಷ್ಟೇ ಟೀಮ್ ಇಪ್ಪತ್ತಿಗೆ, ಇಲ್ಲಿ ಕುಂದಾಪುರ ಬ್ರಹ್ಮಾವರ ಸೈಡೆಲ್ಲ ಜಾಸ್ತಿ ಟೀಮ್ ಇಲ್ಲ ಇದು. ಸೊ ನಿಮಗೇನಾದರೂ ಕ್ವಶನ್ ಇದ್ದರೆ, ಏನು ಡೌಟ್ಸ್ ಇದೆ ಅವ್ರ ಹತ್ರ ಕೇಳಿ, ಅಂತ ಹೇಳಿದ್ರೆ ಅವರು ನಮಗಿಂತ ಜಾಸ್ತಿ ಕ್ಲಾರಿಟಿ ಕೊಡ್ತಾರೆ. ಮತ್ತು ಇದ್ರ ಬಗ್ಗೆ ಇಷ್ಟು ಡೀಟೇಲಾಗಿ ಹೇಳೋಕ್ಕೊಂದು ಕಾರಣ ಇತ್ತು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನಾನು ಇದನ್ನು ಹಾಕಿದಾಗ ಎಲ್ಲ ಕೇಳ್ತಿದ್ರು, ಇದ್ರ ಹಾಕಿ ನಮ್ಮ ಮಕ್ಳಿಗೆ ತೋರ್ಸಕ್ಕೆ ಸ್ಟೋರಿ ಹೇಳ್ಕಂತಲ್ಲ. ಅದ್ರ ಉದ್ದೇಶದಿಂದ ನಾನು ತಿಳ್ಕೊಂಡು ಇದನ್ನು ಹೇಳ್ತಾ ಇದ್ದೆ.
ನಿನಗೆ ಬಂದಂತ ಕಷ್ಟವಂ ಹೌದರಾಯಿನು ಭೇಟಿಯ ನಿನಗೆ ಬಂದಂತ ಕಲ್ಲಂ ಹೌದರಾಯಿನು ಭೇಟಿಯ ನೀನು ಮಹಾನ ಭೇದಲ್ಲ ಭೇಟಿಯ ಬಾಳಕ್ಕೂ ಹುರುನಾಗಹಣೆ ಹೌದರಾಯಿನು ಭೇಟಿಯ ಅದು ದೊಡ್ಡ ಹೋಗಲ್ಲ ಹೌದರಾಯಿನು ಭೇಟಿಯ ಎಲ್ಲಿಗೆ ಹೋಗಲು ಬಸ್ಕೊಂಡು ಹೌದರಾಯಿನು ಭೇಟಿಯ ನೀನು ಕೇಳಿ ಹೇಳ್ತಾರ ಹೌದರಾಯಿನು ಭೇಟಿಯ ಹೌದರಾಯಿನು ಭೇಟಿಯ ಹೌದರಾಯಿನು ಭೇಟಿಯ ನೀನು ಭೇಟಿಗೆ ತರಬೇಕ ಹೌದರಾಯಿನು ಭೇಟಿಯ ರೊಟ್ಟಿ ಬಹುತಿ ಕಟ್ಟಬೇಕ ಹೌದರಾಯಿನು ಭೇಟಿಯ ಎಂದು ಸೂಚನೆ ಕೊಡುವಾಗ ಹೌದರಾಯಿನು ಭೇಟಿಯ ಭಕ್ತಿ ಒಂದ ಬಹುರಾಮ್ ಹೌದರಾಯಿನು ಭೇಟಿಯ ಎಂದು ಸರಾಣೆ ಮಾಡಿಕೊಂಡು ಹೌದರಾಯಿನು ಭೇಟಿಯ ಮನೆಗೆ ಹಿಂದೆ ಬರುತ್ತಾರ ಹೌದರಾಯಿನು ಭೇಟಿಯ ಮನೆಗೆ ಹಿಂದೆ ಬರ್ತೀಗ ಹೌದರಾಯಿನು ಭೇಟಿಯ ತಾಯಿ ಲಕ್ಷ್ಮಿನ ಕರೀತಾರ ಹೌದರಾಯಿನು ಹಾರುಣಿಗಳ ಹಾರ ಹೌದರಾಯಿನು ಭೇಟಿಯ ಮಂಡಲದಿ ಹಿಂದೆ ಬಂದ ಹಾರ ಹೌದರಾಯಿನು ಭೇಟಿಯ ಮೋತಿಗೆ ಹಾರ ಮುಗಿಲ ಹಾರ ಹೌದರಾಯಿನು ಭೇಟಿಯ ಸರಣ ಹಿಡಿಯುವ ಗರುಡ ಹಾರ ಹೌದರಾಯಿನು ಭೇಟಿಯ ಬೆನ್ನ ಹಿಡಿಯುವ ವೀರ ಹಾರ ಹೌದರಾಯಿನು ಭೇಟಿಯ ಮೋತಿಗೆ ಹಾರ ಮುಗಿಲ ಹಾರ ಹೌದರಾಯಿನು ಭೇಟಿಯ ಭಕ್ತಿ ಒಂದೇ ಬಹುರ ಹೌದರಾಯಿನು ಭೇಟಿಯ ಹೌದರಾಯಿನು ಭೇಟಿಯ ರೊಟ್ಟಿಗೆ ಹೊಂಬಿಕೊಂಡು ಹೌದರಾಯಿನು ಭೇಟಿಯ ಮೂರು ಬೆಟ್ಟದ ಬಾವಿಯ ಹೌದರಾಯಿನು ಭೇಟಿಯ ಎದರ ಮೇಲೆ ಎತ್ಕೊಂಡು ಹೌದರಾಯಿನು ಭೇಟಿಯ ನಾವು ಬಿಲ್ಲಿಗೆ ನಿಂತುಕೊಂಡು ಹೌದರಾಯಿನು ಭೇಟಿಯ ನಾವು ಬಿಲ್ಲಿಗೆ ನಿಂತುಕೊಂಡು ಹೌದರಾಯಿನು ಭೇಟಿಯ ತಾಯಿ ಲಕ್ಷ್ಮೀ ಕರೀತಾರ ಹೌದರಾಯಿನು ಭೇಟಿಯ ಏನು ಸೂಚನೆ ಕೊಡ್ತಾರ ಹೌದರಾಯಿನು ಭೇಟಿಯ ನಾನು ಬೇಟೆಗೆ ತರುತ್ತಾರ ಹೌದರಾಯಿನು ಭೇಟಿಯ ಹೌದರಾಯಿನು ಭೇಟಿಯ ಇಷ್ಟೊಂದು ಯೋಚನೆ ಹೇಳುವಾಗ ಹೌದರಾಯಿನು ಭೇಟಿಯ ಭಕ್ತಿವಂತರ ಮನೆಯೋ ಹೌದರಾಯಿನು ಭೇಟಿಯ ಬದಿಗೆ ಪಹಟ್ಟ ಬದಿಯವರು ಹೌದರಾಯಿನು ಭೇಟಿಯ ಕಣ್ಣಲ್ಲಿ ನೀರು ಸುರಿಸುತ್ತಾ ಹೌದರಾಯಿನು ಸ್ವಾಮಿಗೆಂದು ಕೋಡಂಗೆ ಹೌದರಾಯಿನು ಕೋಡಂಗೆ ಸ್ವಾಮಿ ಭೂಮಿಗೆ ಕೋಡಂಗೆ ಹೌದರಾಯಿನು ಕೋಡಂಗೆ ಕೋಡಂಗೆ ಹೌದರಾಯಿನು ಕೋಡಂಗೆ ಮಂಗಲಗಿರಿಗೆ ಕೋಡಂಗೆ ಹೌದರಾಯಿನು ಕೋಡಂಗೆ ಗರುಡಾಗಮನ ಕೋಡಂಗೆ ಹೌದರಾಯಿನು ಕೋಡಂಗೆ ಕೋಡಂಗೆ ಹೌದರಾಯಿನು ಕೋಡಂಗೆ ಜಲದಿಗೆ ಕೋಡಂಗೆ ಹೌದರಾಯಿನು ಕೋಡಂಗೆ ದುಂಬಿಗೆ ಕೋಡಂಗೆ ಹೌದರಾಯಿನು ಕೋಡಂಗೆ ಜೋಡಿಗೆ ಕೋಡಂಗೆ ಹೌದರಾಯಿನು ಕೋಡಂಗೆ ಕುಣಿದು ಬಾಗಲ ಕೋಡಂಗೆ ಹೌದರಾಯಿನು ಕೋಡಂಗೆ ನಲಿದು ಬಾಗಲ ಕೋಡಂಗೆ ಹೌದರಾಯಿನು ಕೋಡಂಗೆ ಮುಂದೆ ಬಾರಲಿ ಕೋಡಂಗೆ ಹೌದರಾಯಿನು ಕೋಡಂಗೆ ಈ ಕೋಡಂಗಿ ರಾಯನೆಂಬವನೇ ಹೌದರಾಯಿನು ಕೋಡಂಗೆ ನೀನು ಸ್ವಾಮಿ ಬಂದಾನು ಹೌದರಾಯಿನು ಕೋಡಂಗೆ ನಾನು ಸ್ವಾಮಿ ಭಕ್ತನು ಹೌದರಾಯಿನು ಕೋಡಂಗೆ ಹೇಳಿದ ಹಾಗೆ ಕೇಳಬೇಕು ಹೌದರಾಯಿನು ಕೋಡಂಗೆ ನೀ ಮೈಯ ಬಿಟ್ಟು ಕುಣಿಬೇಕು ಹೌದರಾಯಿನು ಕೋಡಂಗೆ ಈ ಸೀತೆ ತಂದ ಕೋಡಂಗಿ ಹೌದರಾಯಿನು ಕೋಡಂಗೆ ಸೇತು ಕಟ್ಟಿದ ಕೋಡಂಗಿ ಹೌದರಾಯಿನು ಕೋಡಂಗೆ ನಂತಾಧಾರ ಕೋಡಂಗಿ ಹೌದರಾಯಿನು ಕೋಡಂಗೆ ಮುಡಿಯಲ್ಲ ಹೌದರಾಯಿನು ಕೋಡಂಗೆ ಲಂಕೆಗೆ ಬೆಂಕಿ ಇತ್ಯಲ್ಲ ಹೌದರಾಯಿನು ಕೋಡಂಗೆ ಹೌದರಾಯಿನು ಕೋಡಂಗಿ ಈ ಪಂಥ ಕಟ್ಟುವ ಕೋಡಂಗಿ ಹೌದರಾಯಿನು ಕೋಡಂಗೆ ದೇವರ ಮಗನಲ್ಲ ಹೌದರಾಯಿನು ಕೋಡಂಗೆ ನೀ ಎಂಟನೇ ದೇವಿಯ ಪುತ್ರನೇ ಹೌದರಾಯಿನು ಕೋಡಂಗೆ ನೀನು ಧೀರ ಕೋಡಂಗಿ ಹೌದರಾಯಿನು ಕೋಡಂಗೆ ಇದೊರಗಿರೋ ಎಂಬವನೇ ಹೌದರಾಯಿನು ಕೋಡಂಗೆ ಒಂದು ಭೂಜನ ಮನೆಯಲ್ಲಿ ಹೌದರಾಯಿನು ಕೋಡಂಗೆ ಈ ಸ್ವಾಮಿಗೆ ಹಬ್ಬ ಮಾಡುವಾಗ ಹೌದರಾಯಿನು ಕೋಡಂಗೆ ನಿನ್ನ ಮನವ ನೋಡ್ಕೊಂಡು ಹೌದರಾಯಿನು ಕೋಡಂಗೆ ನಿನ್ನ ಕುಣಿತವ ನೋಡಿಕೊಂಡು ಹೌದರಾಯಿನು ಕೋಡಂಗೆ ಗೋವಿಂದ 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 ಶಿವ ರಾಮ ರಾಮ ಸದಾ ಶಿವ ರಾಮ ಶಿವ
ಪುಣ್ಯ ಸದಾನ ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ಕಸರ ಕೊಲ್ಲಿಸಿದೆ ಶ್ರಮಿಸುವ ಹಸುರರ ಭಯವಾಗಲಿಸಿದೆ ಶಿವ ಶಿವ ರಾಮ ಶಿವನೇ ರಾಮ ಶಿವ ರಾಮ ರಾಮ ಸದಾ ಶಿವ ರಾಮ ದೇವಿಯ ತನುಮನ ರಾಮನು ಪ್ರಿಯನೇ ಶಿವ ಶಿವ ರಾಮನ ಹೊಗಳಿನಿವೆಲ್ಲ ಎರಡು ಗಂಟೆ ಆಗಿ ಹೋಯ್ತಿತ್ತು ಊಟಕ್ಕೆ ಕೂತ್ಕೊಂಬತ್ತಿಗೆ. ಸೊ ಬಂತು ಊಟ ಎಲ್ಲ ಊಟ ಮಾಡಿ ಆದಮೇಲೆ ಲಾಸ್ಟಿಗೆ ಇದೆ ಹೋಳಿಗೆ ಪಾಯಸದ್ದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ರಾಹಿತ್ಯ ನನಗೂ ಬಾಳೆಲಿ ಬೇಕಂದ್ರೆ ಹಾಕ್ಸ್ಕೊಂಡಿದ್ದಾಳೆ. ಊಟ ಮಾಡೋದಂತ ಇಲ್ಲ, ಚೂರು ಚೂರು ಅಷ್ಟೇ. ಬಟ್ ಮಕ್ಳಿಗೆ ಹಾಗೆ ಅಲ್ಲ, ನನಗೂ ಒಂದು ಎಕ್ಸ್ಟ್ರಾ ಬಾಳೆಲಿ ಇರಲಿ ಅಂದ್ಕೊಂಡು ನಾವು ತಿಂತಿರತ್ತಲ್ಲ, ನಾನೇ ತಿನ್ಸು ಬೇಡ ಅಂತ. ಮೇಲೆ ಪ್ರೀತಿ ಉಂಟು ತೂಲೆ ಅಮ್ಮ ಕಿರಣ್ ಮಿತ್ತು ಪ್ರೀತಿ ಉಂಟು ತೂಲೆ ಸುಂಡ ಹಾಕೊಂಡ್ರೆ ಇನ್ನೂ ಜಾಸ್ತಿ ಸಾಕು, ಜಾಸ್ತಿ ಹಾಕೊಂಡ್ರೆ ಇನ್ನೂ ಕೆಂಪು ಹತ್ತಲ್ಲ. ಈ ಸೆಕೆಗೆ ಊಟ ಮಾಡ್ರೂ ಕಷ್ಟ, ಊಟ ಮಾಡ್ದಿರೂ ಕಷ್ಟ. ಸೆಕೆಗೆ ಹಸು ಜಾಸ್ತಿ ಅಂದ್ಕೊಳಲ್ಲ, ಹಸು ಜಾಸ್ತಿ ಹತ್ತು. ಬಟ್ ಊಟ ಮಾಡೋಕ್ಕಾಗ್ತಿಲ್ಲ. ಅದು ಹೊರಗಡೆ ಈ ಫಂಕ್ಷನಿಗೆಲ್ಲ ಹೊರಡ್ಕೊಂಡೆ ಎಂಬುದಂದರೆ ಬೇವ್ರು ಇಳಿದು ಹತ್ತು, ತುಂಬ ಬಾಯಾರಿಕೆ ಹತ್ತು. ಸೊ ಇವರೆಲ್ಲ ಈ ಮಜ್ಜಿಗೆ ತಗೊಬಂದ್ರೆ ನಾನು ಒಂದು ಮಜ್ಜಿಗೆ ಕೊಡಿದೆ. ವಸಂತ ವಸಂತ ಬ್ಯೂಟಿಫುಲ್ ವಸಂತ. ಸೊ ಅದರೊಂದು ರೀಲ್ ಮಾಡಿ ಬಂದ್ಯಾ ಬಾ ಟ್ಯಾನ್ ಆಗಿ ಹೋಯ್ತು ಕಣಿ, ಒಂದು ಸ್ವಲ್ಪ ಬಿಸಿಲಂಗೆ ಹೇಳ್ಕೊಂಡ್ರೆ ಸರಿ. ಶನಿದೇವ್ರ ಕತೆ ಮನೆ ಸಿಕ್ಕ ರಾಹಿ ಇಲ್ಲಿ ನಾನು ತುಂಬ ಸಣ್ಣೊಳೆದಾಗಿಂದ ಶನಿದೇವ್ರ ಬಗ್ಗೆ ತುಂಬ ಭಕ್ತಿ ಅಕ್ಕ. ಅದೇನೋ ಒಂಥರ ತುಂಬ ಬಿಲೀವ್ ಮಾಡ್ತೇನೆ ನಾನು. ನಮ್ಮ ಮನೆಯಲ್ಲಂತೂ ವರ್ಷ ಶನಿ ದೇವ್ರ ಕತೆ ಮಾಡ್ತಾಯಿದ್ದೀರು ಪಪ್ಪ. ಸೊ ಸುಮಾರು ಸಲ ಕೇಳಿತಿದ್ನ. ಗಂಟೆ 11:15 ಆಯಿತು. ಮಕ್ಕಳಿಗೆ ನಿದ್ರೆ ಇಲ್ಲ, ಆಚೆ ಈಚೆ ಓಡಾಡ್ತಾ ಇದ್ರು ಎಲ್ಲರೂ. ಶನಿದೇವ್ರ ಕಥೆನ ಮಾಡ್ಸೋಕ್ಕಾಗಿಲ್ಲ ಅಂತ ಹೇಳಿದ್ರು. ನಾವು ಭಕ್ತಿಯಿಂದ ನಂಬಿಕೆ ಇಟ್ಟು ಕೇಂಬೋದ್ರಿಂದ ನಮಗೆ ತುಂಬ ಒಳ್ಳೇದಾಗತ್ತೆ ಅಂತ ನಂಬಿಕೆ ಇತ್ತು. ಶನಿದೇವ್ರ ಕತೆ ಶುರು ಹಾಕೋದು ರಾತ್ರಿ, ಬೆಳಗಿನ ಜಾವಕ್ಕೆ ಮುಗಿಯುತ್ತೆ. ಸೊ ತುಂಬ ಕತೆ ಇರುತ್ತೆ ಇದರಲ್ಲಿ. ಅದರಲ್ಲೂ ಒಂದು ಸಣ್ಣ ಕಥೆನ ನಾನು ಇದ್ರಲ್ಲಿ ಆ್ಯಡ್ ಮಾಡಿದೆ. ಶನಿದೇವ್ರು ಯಾರನ್ನೂ ಬಿಡೋದಿಲ್ಲ, ಸಾಕ್ಷಾತ್ ಶಿವನನ್ನೇ ಬಿಡಲಿಲ್ಲ. ಸೊ ಅದು ಕತೆ ಇದು. ಶಿವನೇ ಗಂಗಾಧರನೇ ಭವರೋಗಹರನೇ ದೇವರ ದೇವನು ನೀನೆ ಶಂಭೋ ಶಂಕರನೇ. ಓ ಶಿವನೇ, ನಾನಿಲ್ಲೇ ಉಳಿಯುವೆನು. ಓ ಶಿವನೇ,
ಗಾಬರಿಯಾಗಿ ಹೋಯ್ತು ಶಿವ ಪಾರ್ವತಿಯರಿಗೆ. ಬಂದವ ಸಾಮಾನ್ಯದವನಲ್ಲ, ಸೂರ್ಯ ಸುತನಾದ ಶನಿರಾಜ ಬಂದಿದ್ದಾನೆ, ಅಪಾಯಕಾರಿ ಈತ, ಉಪಾಯದಿಂದ ತಪ್ಪಿಸಿಕೊಳ್ಳಬೇಕೆಂದು ಆಲೋಚನೆ ಮಾಡಿ ಶನಿದೇವನನ್ನು ಹೇಳಿದ್ರಿಂದ ಹೌದೇನೋ ಶನಿರಾಜ, ಅಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು ಪುಣ್ಯಾತ್ಮ, ಅಲ್ಲ ಒಂದು ಹೇಳದೆ ಕೇಳದೆ ಬರುವುದೇ ಇಲ್ಲಿಗೆ, ಒಂದು ಮಾತು ಹೇಳಿ ಬರಬೇಕಿತ್ತು, ಇದೆಲ್ಲ ನಿನಗೆ ಹೇಳ್ಬೇಕು ನಾವು. ಅವಾಗ ಶನಿದೇವ ಹೇಳಿದ್ರಂತೆ, ಓಹೋ ಹೇಳಿಕೆ ಮಾಡಬೇಕಿತ್ತು, ನಾಳೆ ನಾ ಹೇಳಿಕೆಗಂತೂ ಬರುವವನಲ್ಲ, ಇನ್ನು ಬಂದಿದ್ದೆ ಹೇಳಿಕೆ, ನಿಮ್ಮ ಮಾತಿ ಒಪ್ಪಿಕೊಳ್ಳುತ್ತೇನೆ, ಹಾಗೆ ಆಗಲಿ ಹರನೇ, ನಾಳೆ ನಾ ಬರುವೆನು. ಹೀಗೆ ಹೇಳಿದ ಶನಿದೇವ ಅಂತ ಹೊರಟು ಹೋದ್ರಂತೆ. ಶಿವಪಾರ್ವತಿರು ಆಲೋಚನೆ ಮಾಡಿದ್ರು, ಅಂತೂ ಪುಣ್ಯಾತ್ಮ ಇಲ್ಲಿಂದ ಹೋದನಲ್ಲ, ಬರುವುದು ನಾಳೆ ಅಲ್ವಾ, ನಾಳೆ ಅವ ಇಲ್ಲಿಗೆ ಬರುವಾಗ ನಾವೇ ಇಲ್ಲಿ ಇಲ್ಲದೆ ಹೋದ್ರೆ ಅವ ಯಾರನ್ನ ಏನ್ ಮಾಡ್ತಾನೆ ಅಂತ ಬೇಕಲ್ಲ, ಅದು ಹೌದು, ಈಗ ಹೋಗುವುದು ಇಲ್ಲಿಗೆ. ಆಲೋಚನೆ ಒಳೆಯಿದಂತೆ ಬೆಳೆದು ನಿಂತಿರುವಂತ ಗುಹೆಯ ಗೋವರದೆಡೆಯ ಬಿದಿರೋಟೆಯ ಒಳಭಾಗದಲ್ಲಿ ಇರುವೆಯ ರೂಪವನ್ನು ಧರಿಸಿ ಬಿದಿರೋಟೆಯ ಒಳಭಾಗದಲ್ಲಿ ಸೇರಿಕೊಂಡ್ರಂತೆ. ಇತ್ತ ಮಾರನೆಯ ದಿನ ಬೆಳಕು ಹರಿಯುವುದನ್ನು ಕಂಡ ಶನಿದೇವ ರಜತಾದ್ರಿಗೆ ಬಂದು ಬೆಳ್ಳಿಪೀಠದ ಹತ್ತಿರಕ್ಕೆ ಬಂದು ನೋಡುವಾಗ ಶಿವನ ಗಣಗಳ ನಾಟ್ಯ ಕಾಣ್ತಾ ಉಂಟು, ಬೆಳ್ಳಿಪೀಠ ಉಂಟು, ಶಿವ ಕಾಣದಂತೆ ಮಾಯವಾದನೆ. ಎಲ್ಲಿ ಹೋಗಿರಬಹುದು ಶಿವದೇವ ಎಂದು ನೋಡುವಾಗ ಬಿದಿರೋಟೆಯ ಒಳಭಾಗದಲ್ಲಿ. ಓಹೋ, ಯಾವುದನ್ನು ಬಿಟ್ಟರು ಈ ಬೆಳ್ಳಿಪೀಠ ಬಿಡುವ ಜನ ಅವರಲ್ಲ, ಇವತ್ತಲ್ಲ ನಾಳೆ ಇಲ್ಲಿಗೆ ಬರುವುದಂತೂ ಖಂಡಿತ, ಅಲ್ಲಿಯ ತನಕ ಈ ಸ್ಥಳ ಬಿಟ್ಟು ನಾನು ಕದಲುವುದಿಲ್ಲ ಎಂದು ಆಲೋಚನೆ ಮಾಡಿದ ಶನಿದೇವ ಬೆಳ್ಳಿಪೀಠದ ಪಕ್ಕದಲ್ಲಿ ತಾವು ಕುಳಿತುಕೊಂಡರಂತೆ. ಇತ್ತ ಮಾರನೇ ದಿನ ಬೆಳಕಾಯಿತು ಎಂದು ತಿಳಿದ ಶಿವಪಾರ್ವತಿರು ಆಲೋಚನೆ ಮಾಡಿದ್ರು, ಶನಿರಾಜ ನಿನ್ನೆ ಬಂದಿದ್ದಾನೆ, ಹಾಗೇನೂ ಆಗ ನಾವು ಅಲ್ಲಿ ಇಲ್ಲ, ಅವ ಹೊರಟು ಹೋಗಿದ್ದಾನೆ, ಇವರ ಆಲೋಚನೆ ಇದು ಎನ್ನುವುದಾಗಿ ಇರುವೆಯ ರೂಪವನ್ನು ದೂರಪಡಿಸಿಕೊಂಡು ನಿಜವೇಷಧಾರಿಯಾಗಿ ಬೆಳ್ಳಿ ಪೀಠದ ಹತ್ತಿರಕ್ಕೆ ಬಂದು ನೋಡುವಾಗ ಸ್ವಯಂ ಜ್ಯೋತಿ ಸ್ವರೂಪನಾದ ಶನಿದೇವ ಅಲ್ಲಿಯೇ ಕುಳಿತಿದ್ದನಂತೆ. ಶನಿದೇವನನ್ನು ಕಂಡಾಗ ಶಿವ ಕೇಳಿದ, ಏನು ಮೊನ್ನೆ ಬಂದವ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎನ್ನುವ ಗುರಿಯನ್ನಿಟ್ಟುಕೊಂಡು ಬಂದವ ನೀನು ನಮ್ಮನ್ನು ಏನೋ ಮಾಡಿದೆಯೋ ಶನಿ ಎನ್ನುವುದಾಗಿ ಕೇಳಿದ್ರಂತೆ. ಶನಿದೇವ ಹೇಳಿದ, ಶಿವ ಮಹಾದೇವ ಮೂರು ಲೋಕವು ತಮ್ಮಾಧೀನ ಎಂದರೂ ತಪ್ಪಾಗಲಿಕ್ಕಿಲ್ಲ. ಅಂತ ಮೂರ್ತಿಯಾಗಿರುವಂತಹ ತಾವುಗಳು ಇಲ್ಲಿಗೆ ಬರುವ ಮೊದಲೇನಾಗಿದ್ದೀರಿ ಅನ್ನೋದು ಮರೆತು ಮಾತನಾಡ್ತಾ ಇದ್ದೀರಲ್ಲ. ಅಲ್ಲ, ಹೋಗಿ ನಿಮ್ಮಂತವರೆಲ್ಲ ಇರುವೆಯ ರೂಪವನ್ನು ಧರಿಸಿ ಬಿದಿರೋಟೆಯ ಒಳಭಾಗದಲ್ಲಿ ಅಡಗಿ ಕುಳಿತಿದ್ದೀರಿ ಅಂತಾದ್ರೆ ಇದಕ್ಕಿಂತ ಹೆಚ್ಚಾದ ಭಯವೂ ಇನ್ಯಾವುದು ದೇವ? ಹಾಗಂತ ಹೀಗೆಲ್ಲ ಆಗುವುದಕ್ಕೆ ಕಾರಣ ಏನು? ನೀವು ನನಗೆ ವಂಚಿಸಿದ್ದೀರಿ ಎನ್ನುವುದು ನನ್ನ ಗಮನಕ್ಕೆ ಬಂದು ಮುಟ್ಟಿತು. ಹೇಳಿ ಭಾಷಣೆ ಎನ್ನುವುದಾಗಿ ನೀವು ಹೇಳಿದ್ದೆ ತಡ, ನಾನು ಅಂದುಕೊಂಡೆ ಓಹೋ ನನ್ನ ಪಾಲಿಗೆ ಮೋಸ ಇಲ್ಲಿ ನಡೆಯುತ್ತದೆ, ಹಾಗೆ ಆಗಲಿ ಅಂತ ನಾನು ಹೇಳಿ ಹೋಗಿದ್ದೌದು, ನಾಳೆ ಬರ್ತೇನೆ ಅಂತ ಹೇಳಿದ್ದೌದು, ಆದ್ರೆ ಹೋಗುವಾಗ ತಾಗಿಯೇ ಹೋದವ ನಾನು. ಆ ಕಾರಣಕ್ಕೆ ಒಳಗಾದ ನೀವು ಈ ಸ್ಥಿತಿಗತಿಗೆ ಒಳಗಾಗಿದ್ದೀರಿ. ಹಾಗಂತ ತಾವು ಸಾಮಾನ್ಯದವರಲ್ಲವಲ್ಲ, ಮೂರು ತಿಂಗಳು ಒಂದಾಗಿ ನನಗೊಂದು ಉದ್ಯೋಗ ಕೊಡುವಾಗ ಆಡಿದ ಮಾತು ತಾವು ಹೌದಲ್ಲ. ಶನಿಯೇ ಹೆಚ್ಚಿನವರನ್ನು ಹೋಗಿದ್ದಾಗು, ನಿಮ್ಮಿಂದ ಹೆಚ್ಚಿನವರನ್ನು ಮತ್ತೆ ಹುಡುಕ್ಲಿಕ್ಕೆ ಉಂಟ ನಾನು. ಅದಿರಲಂತೆ ತಮ್ಮ ಹೆಚ್ಚುತನಿಗೆ ನಾನು ಒಪ್ಪಿದ್ದೇನೆ, ಮೆಚ್ಚಿದ್ದೇನೆ. ವರ್ಷಕ್ಕೆ ಬರುವುದು ನವರಾತ್ರಿ, ನವದುರ್ಗೆಯರನ್ನು ಆರಾಧನೆ ಮಾಡುವ ಪೂಜಿಸುವಂತ ಕಾಲ ಹೌದಲ್ಲ. ಹಾಗಂತ ಒಂದು ರಾತ್ರಿ ಬರುವುದಾದ್ರೆ ಶಿವರಾತ್ರಿ, ಶಿವನ ಜಾಗರಣೆಯ ದಿನ. ಯಾವ ತಮ್ಮ ಆಲಯದಲ್ಲಿ ನೋಡಿದ್ದೇ ಆದರೆ ಸೂರ್ಯನು ಪುಡುಗಡಲನ್ನು ಸೇರುವ ಮುಂಚಿತವಾಗಿ ತಮ್ಮದಾಗಿರುವಂತಹ ಭಜನೆಯಲ್ಲಿ ನಿರತರಾಗುತ್ತಾರೆ. ಸೂರ್ಯನು ಮೂಡಣದಲ್ಲಿ ಬಂಗಾರದ ತೇರನ್ನೇರಿ ಉದಿಸುವಂತಹ ಕಾಲದವರೆಗೂ ಆ ಭಜನೆಯನ್ನು ಮುಕ್ತಾಯಗೊಳಿಸುತ್ತಾರೆ. ಅಲ್ಲಿಯವರೆಗೆ ಶಿವನ ಜಾಗರಣೆ ಶಿವರಾತ್ರಿ ಹೌದಲ್ಲ. ತಾವು ಇದರಲ್ಲಿ ಹೆಚ್ಚಿನವರಾಗಿದ್ದೀರಿ. ಹಾಗಂತ ನನ್ನಿಂದ ಅಪರಾಧವಾಗಿ ಕಂಡು ಬಂದಿದ್ದೆ ಆದರೆ ಕ್ಷಮಿಸಬೇಕು, ಮನ್ನಿಸಬೇಕು ಶಿವನೇ ಎನ್ನುವುದಾಗಿ ಕೇಳಿಕೊಂಡರಂತೆ. ಹಾಗಂತ ಶಿವದೇವ ಹೇಳಿದನಂತೆ, ನೀನು ಬಲಿಷ್ಠನೋ ಹೆಚ್ಚಿನವನೇ ಎನ್ನುವುದರಲ್ಲಿ ಅನುಮಾನವಿಲ್ಲ. ಈ ರಜತಾದ್ರಿಯನ್ನೇರಿ ಶಿವ ಪಾರ್ವತಿಯನ್ನು ಒಮ್ಮೆ ಅಲುಗಾಡಿಸಿದೆಯಂತಾದರೆ ನೀನು ಸಾಮಾನ್ಯದವನಲ್ಲ, ನಿನ್ನ ದೃಷ್ಟಿಯ ಪ್ರಭಾವಕ್ಕೆ ಮೆಚ್ಚಿದ್ದೇನೆ ಓ ಶನಿರಾಜನೇ. ಇಲ್ಲಿಯವರೆಗೆ ಜನಾಂಗದವರು ಕರೆದರು, ಕೊಂಡಾಡಿದರು ನಿನ್ನನ್ನು ಯಾವ ರೀತಿಯಲ್ಲಿ ಶನಿರಾಜ ಕಲಿರಾಜ ಎನ್ನುವುದಾಗಿ. ಸ್ವಲ್ಪ ನಿದ್ರೆ ಬಂದಂಗೆ ಆಯಿತು. ಸ್ವಲ್ಪ ಹೊತ್ತು ಒಳಗೆ ಬಂದು ಕೂತ್ಕೊಂಡೆ, ಸ್ವಲ್ಪ ಹೊತ್ತು ಮಾತಾಡ್ತು ಒಳಗೆ ಕೂತ್ಕೊಂಡು. ಆ್ಯಕ್ಚುಲಿ ಅದು ಮಾತಾಡೋಕ್ಕಾಗ ಫುಲ್ ಶ್ರದ್ಧೆಯಿಂದ ಹೊರ ಕೂತ್ಕೊಂಡು ಕಾಣ್ಕದು. ಬೆಳಗಾಯ್ತಂತು, ದರ್ಶನ ಇದ್ದಿತ್ತು ದೇವ್ರದ್ದು. ಸೊ ಈ ಥರ ಇದ್ದಿತ್ತು ಫಂಕ್ಷನ್ ಓವರಾಲು. ಹೆಂಗೆ ಅನಿಸ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಕ್ಕ. ಮತ್ತು ನೋಡಿದಲ್ಲಿ ಸಿಗ್ತೆ, ಖುಷಿ ಆಯಿತು ವಿಡಿಯೋ ಎಂಟು ತನಕ ಕಂಡ್ರೆ ಅಂದ್ಕೊಂಡ. ಬೆಳಗಿನ ಜಾವ ಕಾಫಿ ಟಿಫನ್ ಎಲ್ಲ ಮಾಡ್ಕೊಂಡು ಮನೆಗೆ ಒಂದು ಒಳ್ಳೆ ನಿದ್ರೆ ಮಾಡ್ತಾ. ಓಕೆ, ಮತ್ತೆ ಸಿಗ್ತಕ್ಕ. ಬಾಯ್ ಟೇಕ್ ಕೇರ್.